ಸ್ನೇಹಿತರೆ, VNR 6G ಕ್ಲಾಸ್ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂದರೆ, ಎಲ್ಲರೂ ಕೇಳ್ತಾವ್ರೆ, ಸರ್ ನೀವು ಬೇರೆ ಸಬ್ಜೆಕ್ಟ್ ಯಾವುದು ಮಾಡಲ್ಲ, ಏನಿಲ್ಲ, ಯಾವಾಗಲೂ ಹಿಸ್ಟ್ರಿ ಮಾಡ್ತೀರಾ ಅಂತ. ನಾನೇನಪ್ಪ ಅಂದರೆ, ಒಂದು ಪರ್ಟಿಕ್ಯುಲರ್ ಹಿಸ್ಟ್ರಿಯಲ್ಲಿ ನಿಮಗೆ ಗೊತ್ತಾಗ್ಬಿಟ್ರೆ ಯಾವ ಥರ ಕ್ವಶನ್ ಬರ್ತವೆ ಅಂತಂದರೆ, ನೆಕ್ಸ್ಟ್ ಲೆವೆಲ್ ಹಿಸ್ಟ್ರಿ ಮಾಡೋಣ, ಸ್ವಲ್ಪ ಒಂದು ಸಬ್ಜೆಕ್ಟ್ ಕ್ಲಿಯರ್ ಆದರೆ ಸಾಕು ನಿಮಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಎಕ್ಸಾಂಪಲಾಗಿ ಬೇರೆ ಸಬ್ಜೆಕ್ಟ್ ಯಾವ ಥರ ಇರುತ್ತೆ ನನ್ನ ಕ್ಲಾಸ್ ಅಂದ್ಬಿಟ್ಟು ನಾನು ಏನಪ್ಪ ಅಂದರೆ ನಿಮಗೆ ಸ್ವಲ್ಪ ತೋರಿಸ್ಕೊಡ್ತೀನಿ, ಕ್ಲಾಸ್ ಮಾಡ್ತೀನಿ. ಸ್ವಲ್ಪ ಬೇಗ ನೋಡ್ಕೊಳ್ಳಿ, ಟೈಮ್ ಇಲ್ಲ, ಯಾಕಂತಂದರೆ ಅರ್ಧ ಗಂಟೆಲಿ ಕವರ್ ಮಾಡಬೇಕು. ನೋಡಿ, ಒಂದು ಟ್ಯಾಗ್ ಇದೆ ನೋಡಿ, ಯಾಕಂತಂದರೆ ಮನುಷ್ಯ ಏನಪ್ಪ ಅಂತಂದರೆ, ಮನುಷ್ಯನಿಗೆ ಯಾವ ಥರ ಸಮಸ್ಯೆಗಳು ಒಂದೊಂದ್ಸರಿ ಬರ್ತಾವೆ ಅಂತಂದರೆ ನರ್ಕ ನೋಡ್ಬಿಡ್ಬೇಕು. ಈ ಜೀವನನೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಸಮಸ್ಯೆಗಳು ಬಂದ್ಬಿಟ್ಟು ಇಟ್ಸ್ ಓಕೆ ಅಂತ ಅಂದ್ಕೊಂಡು ಯಾವನು ಹೋಗ್ತಾನೆ ಅವನೇ ಬುದ್ಧಿವಂತ. ನೋಡಿ, ಈ ಫ್ರೆಂಡ್ ಜೋನಲ್ಲಿ ಸಮಸ್ಯೆಗಳು ಬರ್ತವೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಫುಲ್ ಸ್ಟ್ರೆಸ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಬೆಟರ್ ರಿಯಲ್ಲು, ಎಕ್ಸ್ಪೆಕ್ಟೇಷನ್ಸ್ ಅಂತ ಇದೆ ಸ್ನೇಹಿತರೆ, ಭಾಳ ಇವು ಡೇಂಜರಸ್ ಎಕ್ಸ್ಪ್ರೆಷನ್. ನೀವು ಯಾರು ತುಂಬ ನೆಮ್ಮದಿರೋ ಅವರು ನಿಮಗೆ ನಿರುತ್ಸಾಹ ಮಾಡಿದಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ, ಜೀವನ ಬೇಡಪ್ಪ ಅನಿಸ್ಬಿಡುತ್ತೆ. ಆಲ್ರೆಡಿ ಎಲ್ಲರಿಗೂ ಅನುಭವ ಆಗಿರುತ್ತೆ. ಫ್ರಸ್ಟ್ರೇಷನ್, ಮನೇಲಿ ಕೆಲಸ, ಮನೆಗೆ ದುಡ್ಡು ಕಳಿಸ್ಬೇಕು, ಮತ್ತು ತನ್ನ ಜೀವನ ನೋಡ್ಕೋಬೇಕು, ಓದಬೇಕು, ಜಾಬ್ ಸಿಗಲ್ಲ, ನೋಟಿಫಿಕೇಷನ್ ಆಗಲ್ಲ, ಫುಲ್ ಸ್ಟ್ರೆಸ್ ಆಗುತ್ತೆ, ಓದೋಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಹಾರ್ಟ್ ಬ್ರೇಕ್, ಈ ಲವ್ ಪ್ರಾಬ್ಲಮ್ಗಳು, ಈ ಹಾರ್ಟ್ ಬ್ರೇಕ್ ಮಾಮೂಲಾಗಿ 90% ಲವ್ ಪ್ರಾಬ್ಲಮಲ್ಲಿ ಆಗ್ತವೆ. ಯಾಕಂದರೆ ನಾವು ತೀರಾ ಯಾರನ್ನ ಹಚ್ಕೊಬಿಡ್ತೀವಿ ಅಂದರೆ, ನಮ್ಮ ಪ್ರಪಂಚ ಅಂತ ಯಾರನ್ನ ಡಿಸೈಡ್ ಮಾಡ್ತೀವೋ ಆ ದೇವರು ಫಸ್ಟ್ ಅವ್ರನ್ನ ಕಿತ್ಕೊಬಿಡ್ತಾನೆ. ಫಸ್ಟ್ ನೀವು ಯಾರು ಡಿಸೈಡ್ ಮಾಡ್ತಿರೋ ನನ್ನವರು ಅಂತ ಪ್ರೀತಿ ಮಾಡ್ತಾರೋ ಅವ್ರನ್ನ ಫಸ್ಟು ದೇವ್ರು ಕಿತ್ಕೊಂಡು ನಿನಗೆ ಪಾಠ ಕಲಿಸ್ತಾನೆ, ಅವ್ರು ಇಲ್ದಂಗೆ ನೀನು ಬದುಕಬೇಕು ಅಂತ. ಅದು ಏನಪ್ಪ ಫ್ರಸ್ಟ್ರೇಷನು. ಆಮೇಲೆ ಹಾರ್ಟ್ ಬ್ರೇಕು ಹೇಳಿದ್ದು ನಾನು, ಲೈನ್ಲೆಸ್ಸು, ಆಪ್ಷನ್ಗಳು ಬೇಜಾರಿರ್ತವೆ, ಆದರೆ ಮನಸ್ಸು ಒಪ್ಪಲ್ಲ, ಅವರೇ ಬೇಕಂತದೆ. ಐ ಆಮ್ ಓಕೆ ಅಂದ್ಬಿಟ್ಟು ಇಷ್ಟೆಲ್ಲ ಸಮಸ್ಯೆಗಳಾದರೂ ಮನುಷ್ಯ ಐ ಆಮ್ ಓಕೆ ಕೊಡಲಿ, ಚಾಕು ತಗೊಂಡು ಚುಸ್ತಾ ಇರ್ತವೆ ಮನುಷ್ಯನಿಗೆ, ಆದರೂ ಮುಂದೆ ಹೋಗ್ತಾನಲ್ಲ ಅವ್ನು ಗ್ರೇಟ್ ಮನುಷ್ಯ. ನನಗೂ ತುಂಬ ಅನುಭವ ಆಗಿದೆ ಸ್ನೇಹಿತರೆ. ಯಾರೂ ನಂಬೇಡಿ, ಎಂಥ ವ್ಯಕ್ತಿನೂ ನಂಬೇಡಿ. ಜೊತೆಯಲ್ಲಿದ್ದರೆ ನಮಗೆ ಮೋಸ ಮಾಡೋದು ಯಾವತ್ತಿಗೆ ಏನು ಮಾಡ್ತಾರಪ್ಪ ಅಂದರೆ, ಜೊತೆಯಲ್ಲಿದ್ದವರು ನಮಗೆ ತುಂಬ ಮೋಸ ಮಾಡ್ತಾರೆ. ಅದನ್ನೇನಪ್ಪ ಅಂದರೆ ನಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಓಕೆ ಸ್ನೇಹಿತರೆ, ನಾವೇನಪ್ಪ ಅಂದರೆ ಮತ್ತೆ ಸ್ಟಾರ್ಟ್ ಮಾಡೋಣ. ತಿರುಗಿ ಏನಪ್ಪ ಅಂದರೆ, ಗಡಿಗಳಿಗೆ ಬಂದಾಗೆ ಮುಖ್ಯವಾಗಿ ಗಡಿಗಳಲ್ಲಿ ಯುಕ್ರೇನ್ ವಾರ್ ಆಯ್ತಲ್ಲ, ಅದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟು ಗಡಿಗಳು ಅಂತ ಬರ್ತದೆ ಸ್ನೇಹಿತರೆ. ಅದರಲ್ಲಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀವಿ, ನೀವು ಬೇಜಾರು ಮಾಡ್ಕೊಳ್ಳಿ. ಕೆಲವು ಜನ ಫಾಸ್ಟ್ ಮಾಡ್ತಾರೆ ಇವರು ಅಂತ ಹೇಳ್ತಾರೆ, ಆದರೆ ಕೆಲವು ಜನ ಏನಪ್ಪ ಅಂದರೆ ಇಲ್ಲಿ ಬಿಡಿ ಅಂತ ಹೇಳ್ತಾರೆ, ಹೀಗೆ ಇರಲಿ ಟೈಮ್ ಸೇವ್ ಆಗುತ್ತೆ ಅಂತ ಕೆಲವು ಜನ ಹೇಳ್ತಾರೆ. ಓಕೆ, ಈಗ ಉಕ್ರೇನ್ ಬಂದ್ಬಿಟ್ಟು ರಷ್ಯಾ, ಬೆಲಾರಸ್ಸು, ಪೋಲ್ಯಾಂಡು, ಸ್ಲೋವಾಕಿಯಾ, ಹಂಗೇರಿಯಾ, ರೊಮೇನಿಯಾ, ಬೋಟ್ಸ್ವಾನ. ಏನಪ್ಪ ಅಂದರೆ ರಷ್ಯಾ ಬಂದ್ಬಿಟ್ಟು, ಬೆಲಾರಸ್ ಬಂದ್ಬಿಟ್ಟು ನೋಡಿ, ರಷ್ಯಾ ಬಾರ್ಡ್ರ್ ಇದೆ, ಬೆಲಾರಸ್ ಇದು ಬಾರ್ಡ್ರು, ರಷ್ಯಾ, ಬೆಲಾರಸ್. ಮತ್ತು ಪೋಲ್ಯಾಂಡ್ ಇದು ಬಾರ್ಡ್ರ್ ಇದೆ ನೋಡಿ. ತಿರ್ಗಾ ಸ್ಲೋವಾಕಿಯಾ ನೋಡಿ, ಇಲ್ಲಿದೆ ಸ್ಲೋವಾಕಿಯಾ, ಇದು ಬಾರ್ಡ್ರ್ ಇದೆ. ಹಂಗೇರಿಯಾ ನೋಡಿ, ಇದು ಹಂಗೇರಿಯಾ ಬಾರ್ಡ್ರ್ ಇದೆ. ಇದು 3, 4 ಇದು
ಇದು 5. ಹಂಗೇರಿಯಾ, ರೊಮೇನಿಯಾ, ಮಾಲ್ಡೋವಾ, ನೋಡಿ ಇಲ್ಲಿ ಮಾಲ್ಡೋವಾ ಇದೆ. 7 ಉಕ್ರೇನ್ ಕಂಟ್ರೀಸ್ ಆಗಿದ್ದಾರೆ. ಏನಪ್ಪ ಅಂದರೆ ಉಕ್ರೇನ್ ಕಂಟ್ರೀಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ಕೋಡ್ಗಳು ಏನಾದರೂ ಮಾಡ್ಕೊಳ್ಳಿ ನೀವೇ, ನಮ್ಗೆ ಯಾರು ಅಡ್ಜಸ್ಟ್ ಆಗುತ್ತೋ ಆ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಇರಾನ್ ಕಂಟ್ರೀಸ್ ಬಂದ್ಬಿಟ್ಟು ಇರಾಕ್, ಟರ್ಕಿ, ಅಜರ್ಬೈಜಾನ್, ಅರ್ಮೇನಿಯಾ, ತುರ್ಕ್ಮೆನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ. ಇವೆಲ್ಲ ಏನಪ್ಪ ಅಂದರೆ ದೇಶಗಳು. ಯಾವ ದೇಶಗಳು? ಇರಾನ್ ಕಂಟ್ರಿ ಏನು ಈಗ ಯುದ್ಧ ನಡೀತಾ ಇದೆ, ಇರಾನ್ ದೇಶದ ಸರೌಂಡಿಂಗ್ ಕಂಟ್ರೀಸು ಇವು. ಯಾರು ನೋಡಿ ಸ್ನೇಹಿತರೆ ತೋರಿಸ್ತೀನಿ. ಉಕ್ರೇನ್ ಫಸ್ಟು, ಟರ್ಕಿ 2, ಇರಾನ್ 2, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಉಕ್ರೇನು, ಟರ್ಕಿ, ಇರಾನು, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವು ಸರೌಂಡಿಂಗ್ ಕಂಟ್ರೀಸ್ ಸ್ನೇಹಿತರೆ. 5 ಇದೆ. 7 ಇದೆ. ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅರ್ಮೇನಿಯಾ ಅಂತ ಹೇಳ್ಬೇಕು ಅನಿಸುತ್ತೆ. ಇಲ್ಲ, ಅರ್ಮೇನಿಯಾ, ಅಜರ್ಬೈಜಾನ್ ಅಂತ ಇದು. 6 + 7. ತಿರ್ಗಾ ಬಂದ್ಬಿಟ್ಟು ಇಂಡಿಯನ್ ಬಾರ್ಡರ್ಸ್ ಬಂದ್ಬಿಟ್ಟು ಈ ಕೋಸ್ಟಲ್ ಲೈನ್ಸ್ ಯಾವ್ದಾದ್ರು ಇದೆಯಪ್ಪ ಇಂಡಿಯಾದಲ್ಲಿ ಅಂತಂದರೆ ಫಸ್ಟು ಗುಜರಾತು, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಗೋವಾ, ಆಮೇಲೆ ಕರ್ನಾಟಕ, ಆಮೇಲೆ ಕೇರಳ, ಆಮೇಲೆ ತಮಿಳ್ನಾಡು, ಆಮೇಲೆ ಒರಿಸ್ಸಾ, ಆಮೇಲೆ ವೆಸ್ಟ್ ಬೆಂಗಾಲ್. 9 ಏನಪ್ಪ ಅಂದರೆ ಕೋಸ್ಟಲ್ ಲೈನ್ಸು. ಇದರಲ್ಲಿ ಏನಪ್ಪ ಅಂತಂದರೆ ಮೇಂಟೈನ್ ಆಫ್ ಕೋಸ್ಟಲ್ ಲೈನ್ಸು ಇಷ್ಟು ಕಿಲೋಮೀಟರ್ ಇದೆ. 7,67,051 ಇದೆ ಸ್ನೇಹಿತರೆ. ಮತ್ತು ಐಸ್ಲ್ಯಾಂಡು ಇಷ್ಟಿದೆ. ಕೋಸ್ಟಲ್ ಲೈನ್ಸಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಗುಜರಾತ್ ಇದೆಲ್ಲ ಸ್ನೇಹಿತರೆ, ಭಾಳ ಲಾಂಗ್ ವೇ ಗುಜರಾತ್ ಇದು. 1,600 ಕಿಲೋಮೀಟ್ರ್ ಇದೆ. ಅದು ಇದರಲ್ಲಿ ಕಡಿಮೆ ಅಪ್ಪ ಅಂತಂದರೆ 101 ಇದೆ ಸ್ನೇಹಿತರೆ. ಗೋವಾ ಲೋವೆಸ್ಟ್ ಇದು. ಏನಪ್ಪ ಅಂದರೆ ಇದು ಲೋ ಇದೆ ಸ್ನೇಹಿತರೆ. ಕೇಳ್ತಾರೆ ಹೈ ಯಾವುದು, ಲೋ ಯಾವುದು ಕೇಳ್ತಾರೆ. ಮತ್ತು ಆರ್ಡರ್ ವೈಸ್ ಕೇಳ್ತಾರೆ. ಮೇಲಿಂದ ಕೆಳಗಡೆ ಜೋಡಿಸಿ, ಕೆಳಗಡೆಯಿಂದ ಮೇಲೆ ಜೋಡಿಸಿ ಅಂತ ಕೇಳ್ತಾರೆ. ಇದು ಮರಿಬೇಡಿ, ಯಾಕಂತಂದರೆ ಆರ್ಡರ್ ವೈಸು ಕೇಳಿದ್ದಾರೆ ಎಕ್ಸಾಮ್ಗೆ, ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ನಿಮಗೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಲ್ಯಾಂಡ್ ಬಾರ್ಡರ್ಸ್ ಏನಿದೆ. ಲ್ಯಾಂಡ್ ಬಾರ್ಡರ್ಸು ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಬಾರ್ಡರ್ಸನ್ನ ಹೇಳ್ತಾ ಇರೋದು. ಈಗ ಬಾರ್ಡರ್ಸು ಯಾವುದು ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳ್ತೀನಿ. ಪಾಕಿಸ್ತಾನ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ಭಾರತದಲ್ಲಿ ಯಾವ್ದು ದೊಡ್ಡದಿದೆ? 1 ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನು, ಮಯನ್ಮಾರು, ಬಾಂಗ್ಲಾದೇಶ್. ನೋಡಿ ಇಲ್ಲಿ ಬಾಂಗ್ಲಾದೇಶ 4,900 ಇದೆ. ಇದು ಲಾಂಗೆಸ್ಟ್ ಆಗುತ್ತೆ. ತಿರುಗಿ ಏನಪ್ಪ ಅಂದರೆ 80 ಕಿಲೋಮೀಟ್ರ್ ಇದೆ ಇದು ಲಾಂಗ್. ಇದು ಬಂದ್ಬಿಟ್ಟು ಕಡಿಮೆ ಲೋಯೆಸ್ಟ್ ಆಗುತ್ತೆ. ಇದು ಲಾಂಗೆಸ್ಟ್ ಆಗುತ್ತೆ, ಇದು ಲೋ. ಇಲ್ಲಿ ಬಾರ್ಡರ್ಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಯಾವುದಾದ್ರು ಬಾರ್ಡರ್ಸ್ಗಳಿದೆ. ನೇಬರಿಂಗ್ ಕಂಟ್ರೀಸು ಆಫ್ಘಾನಿಸ್ತಾನ ಒಂದು ಆಫ್ಘಾನಿಸ್ತಾನ, 2 ಬಂದ್ಬಿಟ್ಟು 1 ಪಾಕಿಸ್ತಾನ, 1 ಆಫ್ಘಾನಿಸ್ತಾನ, ಆಮೇಲೆ ಚೀನಾ ಇದೆ, ಭೂತಾನ್ ಇದೆ, ನೇಪಾಳ ಇದೆ, ಬಾಂಗ್ಲಾದೇಶ ಇದೆ, ಶ್ರೀಲಂಕಾನೂ ಇದೆ. 7 ಕಂಟ್ರೀಸ್ ಇದೆ. ಭೂಗಡಿ ಜಲಗಡಿ ಹೊಂದಿರುವ ದೇಶಗಳು ಯಾವುದಪ್ಪ ಅಂತ ಕೇಳಿದರೆ ಎಕ್ಸಾಂಪಲ್. ಯಾವುದಾದ್ರು ಭೂಗಡಿ ಮತ್ತು ಜಲಗಡಿ ಅಲ್ಲ, ಈ ಜಲಗಡಿ ಓನ್ಲಿ ಭಾರತದ ಜಲಗಡಿ ಯಾವುದಪ್ಪ ಅಂದರೆ 7 ದೇಶಗಳು ಬರ್ತದೆ. 1 ಶ್ರೀಲಂಕಾ, 1 ಮಯನ್ಮಾರು, 1 ಬಾಂಗ್ಲಾದೇಶ, ಪಾಕಿಸ್ತಾನ, ಮಾಲ್ಡೀವ್ಸು, ತಿರ್ಗಾ
ಥೈಲ್ಯಾಂಡು, ಇಂಡೋನೇಷ್ಯಾ. ಪೈಕಿ ಬಾಂಗ್ಲಾದೇಶ, ಮಯನ್ಮಾರ್ ಭಾರತದ ಜಲ ಮತ್ತು ಭೂಗಡಿ ಎರಡೂ ಹೊಂದಿದೆ. ಏನಪ್ಪ ಅಂದರೆ ಬಾಂಗ್ಲಾದೇಶ, ಮಯನ್ಮಾರು ಜಲ ಮತ್ತು ಭೂಗಡಿ ಎರಡು ಹೊಂದಿರುವ ದೇಶಗಳು ಯಾವುದಂತ ಎಕ್ಸಾಮ್ ಕೇಳಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟು. ಯಾಕೆಂದರೆ ಈಗ ಭೂಗೋಳಶಾಸ್ತ್ರ ಕೈಬಾರ ನೋಟ್ಸ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ವರ್ಲ್ಡಲ್ಲಿ ಯಾವ ದೊಡ್ಡದು ಯಾವ ಚಿಕ್ಕದು ಇದು ಆರ್ಡರ್ ವೈಸ್ ಕೇಳ್ತಾ ಇರ್ತಾರೆ. ನೋಡಿ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 7ನೇ ಸ್ಥಾನದಲ್ಲಿದೆ. ಅದು ದೊಡ್ಡದು ರಷ್ಯಾ ಸ್ನೇಹಿತರೆ. ರಷ್ಯಾ ಏನಪ್ಪ ಅಂದರೆ ಲಾಂಗೆಸ್ಟ್, ನೋಡಿ ಇಷ್ಟು ಕಿಲೋಮೀಟ್ರ್ ಇದೆ. ಇಂಡಿಯಾ ಬಂದು 7ನೇ ಪ್ಲೇಸು. ಅದಕ್ಕೆ ಈ ಪ್ಲೇಸ್ಗಳು ನೋಡ್ಕೊಳ್ಳಿ: ರಷ್ಯಾ, ಕೆನಡಾ, ಯುನೈಟೆಡ್ ಸ್ಟೇಟ್ಸು, ಚೀನಾ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ, ಅರ್ಜೆಂಟೀನಾ. ಈ 7 ಸಾಕು ಸ್ನೇಹಿತರೆ. ನಮ್ಮ ಇಂಡಿಯಾವರು 7 ಒಂದು ಆರ್ಡರ್ ವೈಸ್ ಕೇಳ್ತಾರೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ದೇಶಗಳಂತ. 7 ಅತಿ ದೊಡ್ಡ ರಾಷ್ಟ್ರಗಳು. 7 ಅತಿ ದೊಡ್ಡ ರಾಷ್ಟ್ರಗಳು ಯಾವಪ್ಪ ಅಂದರೆ ರಷ್ಯಾ ಲಾಂಗೆಸ್ಟ್, ಇದು ತಿರುಗಪ್ಪ ಅಂದರೆ ಕೆನಡಾ 2ನೇದು, ಅಮೇರಿಕಾ, ಆಮೇಲೆ ಏನಪ್ಪ ಅಂದರೆ ಚೀನಾ, ಬ್ರೆಜಿಲು, ಆಸ್ಟ್ರೇಲಿಯಾ, ಭಾರತ 7ನೇ ಪ್ಲೇಸಲ್ಲಿದೆ. 7ನೇ ಪ್ಲೇಸ್. ಇದೇನಪ್ಪ ಅಂದರೆ ಕೋಡು, ಇದಕ್ಕೆ ರುಕ್ಕುಬಾಯ್ ಅಂತ, ರುಕ್ಕುಬಾಯ್ ಕೋಡಾಗಿದೆ. ಒಂದೊಂದು ಚಿಕ್ಕದ ಕೋಡ್ ಇದೆ ಅಂದರೆ ಪಾಕಿಸ್ತಾನಕ್ಕೆ ರಘುಜಪ, ಚೀನಾಕ್ಕೆ ಅಜೌಯಿ, ನೇಪಾಳಕ್ಕೆ ಬ್ಯೂಸಿಪ, ಭೂತಾನ್ಗೆ ASP, ಮಯನ್ಮಾರ್ಗೆ ಮ್ಯಾನ್. ಈ ಥರ ನಾನು ಚಿಕ್ಕದ ನೋಟ್ಸ್ ಸ್ನೇಹಿತರೆ. ಇದು ನಾನು ಕೀವರ್ಡ್ಸ್ ಮಾಡಿದ್ದೀನಿ. ಈ ಥರ ಕೀವರ್ಡ್ಸ್ ಮಾಡಿದ್ರೆ ನೆನಪಿಟ್ಕೋಬೋದು ಜಾಸ್ತಿ. ನಾನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ತಿರುಗಿ ಏನಪ್ಪ ಅಂತಂದರೆ ಈ ಪಾಕಿಸ್ತಾನ ಗಡಿಗಳು ಯಾವ್ದು, ರಘುಜಪ ಅಂತ ಕೋಡು. ಈ ಪಾಕಿಸ್ತಾನ ಬಂದ್ಬಿಟ್ಟು ಒಂದು ಲಡಾಖ್ ಇದೆ ಸ್ನೇಹಿತರೆ, ಆಮೇಲೆ ಜಮ್ಮು ಕಾಶ್ಮೀರ ಇದೆ, ಆಮೇಲೆ ಪಂಜಾಬ್ ಇದೆ, ಆಮೇಲೆ ರಾಜಸ್ಥಾನ ಇದೆ 4ನೇ ಪ್ಲೇಸು, 5 ಗುಜರಾತ್ ಇದೆ. 5 ಪ್ಲೇಸ್ ಹೇಳಿದ್ದೀನಿ ಸ್ನೇಹಿತರೆ. ತಿರುಗಪ್ಪ ಅಂದರೆ ಈ ಕೋಡ್ ಏನಪ್ಪ ಅಂತಂದರೆ ಈ ರಘುಜಪ ಅಂತ ಕೋಡ್ ಇದು. ತಿರ್ಗಾ ಚೀನಾ ಬಾರ್ಡರ್ ಕಂಟ್ರೀಸ್ ಯಾವುದಪ್ಪ ಅಂತಂದರೆ ಜಮ್ಮು ಕಾಶ್ಮೀರ, ಸಿಕ್ಕಿಮು, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ. ಇದು ಕೋಡ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಹಿಮಾಲಯ, ಜಮ್ಮು ಕಾಶ್ಮೀರ, ಜಮ್ಮು ಕಾ ಸಿಪಾಯಿ ಅರುಣ್, ಹಿಮಾಲಯ ಪೇ ಉತ್ತರ್. ಇದೇನಪ್ಪ ಅಂದರೆ ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶದ್ದು, ಉತ್ತರಾಖಂಡದು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅವರು ಚೀನಾ ಬಾರ್ಡರ್ಸ್ 1, 2, 3, 4, 5 ಕಂಟ್ರಿಗಳಿದ್ದಾವೆ. ಉತ್ತರಾಖಂಡ ಬಂದ್ಬಿಟ್ಟು ಕೋಡ್ ಸ್ನೇಹಿತರೆ. ಜಮ್ಮು ಕಾ ಸಿಪಾಯಿ ಅರುಣ್, ಹಿಮಾಲಯ ಪೇ ಉತ್ತರ. ಅರುಣ್ ಅಂದರೆ ಅರುಣಾಚಲ ಪ್ರದೇಶ, ಜಮ್ಮು ಅಂದರೆ ಜಮ್ಮು ಕಾಶ್ಮೀರ, ಉತ್ತರಾಖಂಡ. ನೋಡಿ ಸರ್, ಸೇನಾ ಬಾರ್ಡರ್ ಎನಿಸಿದಪ್ಪ ಅಂತಂದರೆ ಫಸ್ಟ್ ಬಂದ್ಬಿಟ್ಟು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರನೂ ಬರುತ್ತೆ, ಲಡಾಖ್ ಬರುತ್ತೆ. ಇಲ್ಲಿ ಲಡಾಖ್ ಒಂದು ಮಿಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ಲಡಾಖ್ ಬರ್ಕೋಬೇಕು ನೀವು. ಲಡಾಖು, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಆಮೇಲೆ ಏನಪ್ಪ ಅಂತಂದರೆ ಉತ್ತರಾಖಂಡ, ಸಿಕ್ಕಿಂ ಒಂದು ಬರುತ್ತೆ ಸ್ನೇಹಿತರೆ, ಅರುಣಾಚಲ ಪ್ರದೇಶ. ಇವು ಕಂಟ್ರೀಸ್ ಏನಪ್ಪ ಅಂದರೆ ಚೀನಾ ಸರೌಂಡಿಂಗ್ ಕಂಟ್ರೀಸ್ ಆಗಿರುತ್ತೆ. ಜಮ್ಮು ಕಾಶ್ಮೀರ, ಲಡಾಖು, ಆಮೇಲೆ ಏನಪ್ಪ ಪಂಜಾಬು, ರಾಜಸ್ಥಾನ, ಗುಜರಾತ್. ಏನಪ್ಪ ಅಂದರೆ ಪಾಕಿಸ್ತಾನ ಸರೌಂಡಿಂಗ್ ಕಂಟ್ರೀಸ್ ಇವು: ಜಮ್ಮು ಕಾಶ್ಮೀರ, ಲಡಾಖು, ಪಂಜಾಬು, ರಾಜಸ್ಥಾನ, ಗುಜರಾತ್. ಇದು ನಂದೊಂದು ಚಿಕ್ಕ ನೋಟ್ಸ್ ಇದೆ ಸ್ನೇಹಿತರೆ. ಇಲ್ಲಿ ರಘುಜಪ ಅಂತ ಬರ್ಕೊಂಡಿದ್ದೀನಿ. ಈ ಪಾಕಿಸ್ತಾನ ಸಂಬಂಧ ಪ್ಲೇಸ್ಗಳು ಒಂದು ಜಮ್ಮು ಕಾಶ್ಮೀರ, ಪಂಜಾಬು, ರಾಜಸ್ಥಾನ, ಗುಜರಾತು. ಮತ್ತು ಇದಕ್ಕೆ ಚೀನಾ ಬಂದ್ಬಿಟ್ಟು ಲಡಾಖು, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ. ಇದು ಬಂದ್ಬಿಟ್ಟು ನನ್ನ ಮ್ಯಾಪು. ಈ ಥರ ಚಿಕ್ಕದಾಗಿ ನೋಟ್ಸ್ ಮಾಡ್ಕೋಬೇಕು. ಸಿಕ್ಕಿಂ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಚೀನಾ ಒಂದು, ನೇಪಾಳ, ಭೂತಾನ್. ಏನಪ್ಪ ಸಿಕ್ಕಿಂ ಸಂಬಂಧಪಟ್ಟಿಗೆ 3 ರಾಷ್ಟ್ರಗಳು ಸುತ್ತುವರೆದಿವೆ. ಯಾರು? ಭೂತಾನ್ ಒಂದು, ತಿರ್ಗಾ ಚೀನಾ ಒಂದು, ನೇಪಾಳ ಒಂದು.
ಈಗ ಅರುಣಾಚಲ ಪ್ರದೇಶ ಬಂದ್ಬಿಟ್ಟು ಇಲ್ಲಿ ಅಸ್ಸಾಂಗೆ ಬಂದಿರೋ ಸಪ್ತ ಸೋದರಿ ರಾಜ್ಯಗಳು ಅಂತ ಕರೀತಾರೆ ಇವತ್ತಿಗೆ. ಯಾವುದಪ್ಪ ಅಂದರೆ ಒಂದು ಅರುಣಾಚಲ ಪ್ರದೇಶ, ಯಾರಿಗೆ ಅಸ್ಸಾಂಗೆ ಸುತ್ತುವರೆದಿರೋವು, ಎರಡನೇ ಸಿಕ್ಕಿಮು, ಮೂರನೇದು ಮೇಘಾಲಯ, ನಾಲ್ಕನೇ ತ್ರಿಪುರ, ಐದನೇದು ಮಿಜೋರಾಂ, ಆರನೇದು ಮಣಿಪುರ, ಏಳನೇದು ನಾಗಾಲ್ಯಾಂಡು. ಇಲ್ಲಿ ಅಸ್ಸಾಂನ ಸಪ್ತ ಸೋದರಿ ರಾಜ್ಯಗಳು ಅಂತ ಕರೀತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಅರುಣಾಚಲ ಪ್ರದೇಶ, ಸಿಕ್ಕಿಮು ಏನಪ್ಪ ಅಂದರೆ ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್. ಅರುಣಾಚಲ ಪ್ರದೇಶ್ ಯಾವುದಿದೆಪ್ಪ ಅಂದರೆ ಚೀನಾ ಒಂದು ಬಾರ್ಡ್ರ್ ಇದೆ, ಭೂತಾನ್, ಚೀನಾ, ಭೂತಾನು, ತಿರುಗೇನಪ್ಪ ಅಂದರೆ ಇಲ್ಲಿ ಮಯನ್ಮಾರು, ಇಲ್ಲಿ ಬಾಂಗ್ಲಾದೇಶ. ಇವು ಅರುಣಾಚಲ ಬಾರ್ಡರ್ ಕಂಟ್ರೀಸ್ ಆಗಿರೋ ಸ್ನೇಹಿತರೆ. ಲೈನ್ ಆಫ್ ಆಕ್ಯುಪೈಡ್ ಆಫ್ ಕಾಶ್ಮೀರ, ಏಷ್ಯನ್ ಚೀನಾ ಬಾರ್ಡರ್ ಇದು. ಬಾಂಗ್ಲಾದೇಶ ನೋಡಿ 5 ದೇಶಗಳು ಅಮಿ-ತಿಮೆ WB ಅಂತ ಸ್ನೇಹಿತರೆ. ಈ ಬಾಂಗ್ಲಾದೇಶ ಸಂಬಂಧಪಟ್ಟಂಗೆ ಅಸ್ಸಾಮು, ವೆಸ್ಟ್ ಬೆಂಗಾಲು, ಬಾಂಗ್ಲಾದೇಶ, ತ್ರಿಪುರ, ಮಿಜೋರಾಂ ಮತ್ತು ಮೇಘಾಲಯ ಇವೇನಪ್ಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಗಳಾಗಿರ್ತವೆ. ಬಾರ್ಡರ್ಸ್ ಆಫ್ ಬಾಂಗ್ಲಾದೇಶ ಫಸ್ಟ್ ಏನಪ್ಪ ಅಂತಂದರೆ ನೋಡಿ, ವೆಸ್ಟ್ ಬೆಂಗಾಲ್ ಬರುತ್ತೆ, ನೆಕ್ಸ್ಟು ಅಸ್ಸಾಂ ಬರುತ್ತೆ, ಮೂರನೇದು ಮೇಘಾಲಯ ಬರುತ್ತೆ, ನಾಲ್ಕನೇದು ತ್ರಿಪುರ ಬರುತ್ತೆ, ಐದನೇದು ಮಿಜೋರಾಂ ಬರುತ್ತೆ ಸ್ನೇಹಿತರೆ. ಇವು ಬಾಂಗ್ಲಾದೇಶ ಸರೌಂಡಿಂಗ್ ಕಂಟ್ರೀಸ್ ಆಗಿರುತ್ತೆ. ಆಮೇಲೆ ನೇಪಾಳ ಕಂಟ್ರೀಸು, ಬಿಹುಸಿಪಾ ಅಂತ ಒಂದು ಕೋಡು. ಏನಪ್ಪ ಅಂದರೆ ಒಂದು ಉತ್ತರಾಖಂಡ್ ಇದೆ, ಉತ್ತರಾಖಂಡು, ನೇಪಾಳ, ತಿರ್ಗಾ ಮೂರನೇದು ಬಿಹಾರ, ಆಮೇಲೆ ಸಿಕ್ಕಿಮು, ಆಮೇಲೆ ವೆಸ್ಟ್ ಬೆಂಗಾಲ್. ನೇಪಾಳ ಬಂದ್ಬಿಟ್ಟು ಉತ್ತರಾಖಂಡು, ಉತ್ತರ ಪ್ರದೇಶ, ಬಿಹಾರು, ಸಿಕ್ಕಿಮು, ನೋಡಿ ಉತ್ತರಾಖಂಡು, ಉತ್ತರ ಪ್ರದೇಶ, ಬಿಹಾರ, ಆಮೇಲೆ ಸಿಕ್ಕಿಮು, ಈ ಬಾಂಗ್ಲಾದೇಶ ಇಲ್ಲಿವರೆಗೂ ಬಂದು ನೋಡಿಸಿದ್ರೆ ಗಾಡಿ ಈ ಗಡಿ ಏನಪ್ಪ ಅಂದರೆ 1, 2, 3, 4, 5 ಏನಪ್ಪ ಅಂದರೆ 5 ದೇಶಗಳು ನೇಪಾಳ ಸರೌಂಡಿಂಗ್ ಆಗಿರ್ತವೆ. ನೇಪಾಳ ಕೋಡ್ ಏನಪ್ಪ ಅಂತಂದರೆ ಈ ಸಿಕ್ಕಿಮು, ಉತ್ತರ ಪ್ರದೇಶ, ಬಿಹಾರ, ಬಾಂಗ್ಲಾದೇಶ, ಉತ್ತರಾಖಂಡ ಬಂದ್ಬಿಟ್ಟು ಮುಖ್ಯವಾಗಿ ಸುಬ್ಬು ಅಂತ, ನೇಪಾಳದ ಬಾಟು ಸುಬ್ಬು ಅಂತ. ಬಿಹುಸಿಪಾ, ಭೂತಾನ್, ಅರುಣಾಚಲ ಪ್ರದೇಶ, ಅಸ್ಸಾಮು, ವೆಸ್ಟ್ ಬೆಂಗಾಲು, ಸಿಕ್ಕಿಂ. ನೋಡಿ ಇದು ಭೂತಾನ್ ಸರೌಂಡಿಂಗ್ ಕಂಟ್ರೀಸು. ಸಿಕ್ಕಿಂ ಇದೆ, ವೆಸ್ಟ್ ಬೆಂಗಾಲ್ ಇದೆ. ಫಸ್ಟ್ ಏನಪ್ಪ ಅಂದರೆ ಸಿಕ್ಕಿಮು, ಅರುಣಾಚಲ ಪ್ರದೇಶ, ಅಸ್ಸಾಮು, ವೆಸ್ಟ್ ಬೆಂಗಾಲ್, ಭೂತಾನ್ ಇಲ್ಲಿದೆ ನೋಡಿ. ಭೂತಾನ್ ಕೋಡ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಸಿಕ್ಕಿಮು, ಅಸ್ಸಾಮು, ಅರುಣಾಚಲ ಪ್ರದೇಶ, ಬೆಂಗಾಲ್. ಇದನ್ನು ಸಾಬ್ ಅಂತ. ಸಾಬ್ ಅಂದರೆ ಅಸ್ಸಾಂ ಒಂದು, ಬಿ ಅಂದರೆ ಬೆಂಗಾಲು, ಆ ಅಂದರೆ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ಅಂತ, ಸಾಬ್ ಅಂತ. ಒಂದ್ಸರಿ ನೋಡ್ಕೊಳ್ಳಿ ಏನಪ್ಪ ಅಂತ. ಇದು ಭೂತಾನ್ದು. ತಿರ್ಗಾ ಮೇಘಾಲಯ, ಆಲ್ ಅಸ್ಸಾಂ ಕಡೆ ಸರೌಂಡಿಂಗ್ ಕಂಟ್ರೀಸ್ ಸ್ನೇಹಿತರೆ. ಇದು ಮಯನ್ಮಾರ್ಗೆ ಮಿಜೋರಾಂ ಇದೆ ಮತ್ತು ಮಣಿಪುರ ಇದೆ, ನಾಗಾಲ್ಯಾಂಡ್. 3 ರಾಜ್ಯಗಳು ಸುತ್ತುವರೆದಿದೆ ಮಿಜೋರಾಂಗೆ. ಮಯನ್ಮಾರ್ ನೋಡಿ ಸ್ನೇಹಿತರೆ, ಮಯನ್ಮಾರ್ಗೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ 4 ರಾಷ್ಟ್ರಗಳು ಸುತ್ತುವರೆದಿದೆ. ಅದರಲ್ಲಿ ಏನಪ್ಪ ಅನ್ನ, ಮಮ್ಮಿ, ಅನ್ನ, ಮಾಮಿ ಅಂತ ಇದಕ್ಕೆ ಕೋಡ್ ವರ್ಡು, ಅನ್ನ, ಮಾಮಿ. ಮಯನ್ಮಾರ್ ಇದೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಅರುಣಾಚಲ ಪ್ರದೇಶ, ಮಣಿಪುರ ಮತ್ತು ಮಿಜೋರಾಂ ಒಂದು, ಮಿಜೋರಾಂ ಒಂದು, ಮಣಿಪುರ, ಮಿಜೋರಾಂ ಒಂದು, ಈ 3 ಮಣಿಪುರಕ್ಕೆ ಸಂಬಂಧಪಟ್ಟವು. ಅರುಣಾಚಲ ಪ್ರದೇಶ ಒಂದು ಬಾರ್ಡ್ರ್ ಇದೆ ಅಂತ, ಮಣಿಪುರ ಒಂದು ಬಾರ್ಡ್ರ್ ಇದೆ ಮತ್ತು ಮಿಜೋರಾಂ ಬಾರ್ಡ್ರ್ ಇದೆ ನೋಡಿ. ಇದೊಂದು ಚಾರ್ಟ್ ನೋಡ್ಕೊಳ್ಳಿ. ಈ ಪಾಕಿಸ್ತಾನಕ್ಕೆ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ,
ಪಂಜಾಬ್, ರಾಜಸ್ಥಾನ, ಗುಜರಾತ್ ಪ್ಲೇಸು. ಚೀನಾಗೆ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡು, ಸಿಕ್ಕಿಂ, ಅರುಣಾಚಲ ಪ್ರದೇಶ. ನೇಪಾಳಕ್ಕೆ ಬಿಹಾರ, ಉತ್ತರಾಖಂಡ್, ಯು ಪಿ, ಸಿಕ್ಕಿಂ, ವೆಸ್ಟ್ ಬೆಂಗಾಲ್. ಮತ್ತು ವೆಸ್ಟ್ ಬೆಂಗಾಲು, ಮಿಜೋರಾಂ, ಮೇಘಾಲಯ, ತ್ರಿಪುರ. ಸೊ ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ. ಮಯನ್ಮಾರ್ಗೆ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಂ. ಆಫ್ಘಾನಿಸ್ತಾನ ಒಂದು ಲಡಾಖ್. ಬೆಂಗಾಲ್, ಚೀನಾ, ನೇಪಾಳ, ಮಯನ್ಮಾರ್, ಭೂತಾನ್ ಏನಪ್ಪ ಅಂದರೆ ಬಾರ್ಡರ್ ಏರಿಯಾಸ್ ಕಂಟ್ರೀಸ್ ಆಗಿರುತ್ತೆ. ಇಲ್ಲಿ ಟೋಟಲ್ ಬಾರ್ಡರ್ ಏರಿಯಾಸ್ ಎಷ್ಟಿದೆ ಅಂದರೆ 15,600 ಇದೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಟ್ರಿಕ್ಸ್ ಬಂದ್ಬಿಟ್ಟು ಈ TAB ಫ್ರಾನ್ಸ್ಗೆ ಅಂತ ಇದು ಏನಪ್ಪ ಅಂದರೆ ಈ 90 ಡಿಗ್ರಿ ಚಾನಲ್ ಇಲ್ಲಿ ಹೋಗುತ್ತಲ್ಲ ಸೇರಿದ್ರೆ 90 ಡಿಗ್ರಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ಬಾರ್ಡರ್ಗೆ ಸಂಬಂಧಪಟ್ಟಂಗೆ ಯಾವುದೇ ದೇಶಗಳಿದೆ. ಟ್ಯಾಗೋ, ಯುನೈಟೆಡ್ ಕಿಂಗ್ಡಮ್, ಮಾಲಿ, ಸ್ಪೇನು, ಅಲ್ಜೀರಿಯಾ, ಬುರ್ಕಾನಾ ಫಾಸೋ, ಫ್ರಾನ್ಸು, ಚೀನಾ ಅಂತಂದ್ಬಿಟ್ಟು ಇಷ್ಟು ದೇಶಗಳಿದಾವೆ ಸ್ನೇಹಿತರೆ. 1 2 3 4 5 6 7 8 ದೇಶಗಳಾಯಿತು ನೋಡಿ. UK, ಫ್ರಾನ್ಸು, ಸ್ಪೇನು, ಅಲ್ಜೀರಿಯಾ, ಮಾಲಿ, ಬುರ್ಕಾನಾ, ಚೀನಾ, ಯೋಗ. ಟ್ರಾಪಿಕ್ ಆಫ್ ಕ್ಯಾನ್ಸರ್ 23 ಡಿಗ್ರಿ ಯಾವ ದೇಶಗಳನ್ನ ಚಲಿಸುತ್ತೆ ಅನ್ನೋದು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಅವಾಗ ಎಕ್ಸಾಮು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಮೊರಾಕೋ, ಉತ್ತರ ಅಮೆರಿಕ ಮೊರಾಕೋ. ಆದಮೇಲೆ ಏನಪ್ಪ ಅಂದರೆ ಬಹಾಮಾಸ್ ಬರುತ್ತೆ. ಮತ್ತು ಅಲ್ಜೀರಿಯಾ, ಲಿಬಿಯಾ, UAE ಇದು ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾ ಇದೆಯಲ್ಲ ಸರ್, ಅದ್ರ ಮೇಲೆ ಇದ್ದಾವೆ. ಅದು ಮರಿಟಾನಿಯಾ, ಮಾಲಿ, ನೀಗರು, ಸೌದಿ ಅರೇಬಿಯಾ, ಓಮನ್ನು, ಈಜಿಪ್ಟು ಇವು ಆಫ್ರಿಕಾ ಖಂಡಗಳು. ತ್ರಿಪುರ, ಚೀನಾ, ಬಾಂಗ್ಲಾದೇಶ, ಮಯನ್ಮಾರು ಏನಪ್ಪ ಅಂದರೆ ಇಷ್ಟು ಕಂಟ್ರಿಗಳು. ತೈವಾನು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾನು ನೋಡಿಸಿದ್ದೇನೆ ಹೇಳಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡು, ಫ್ರಾನ್ಸು, ಸ್ಪೇನು, ವ್ಯಾಟಿಕನ್ ಸಿಟಿ, ಟುನೇಷಿಯಾ, ಅಲ್ಜೀರಿಯಾ, ಬರ್ಕಾನಾ, ಮತ್ತು ಏನಪ್ಪ ಅಂತಂದರೆ ಮಾಲಿ ಮತ್ತು ಘಾನಾ ಅಂತ ಇಷ್ಟು ಸ್ನೇಹಿತರೆ. ಈಕ್ವಟೋರಿಯಲ್ ಕಂಟ್ರಿ ಬಂದ್ಬಿಟ್ಟು ಕೊಲಂಬಿಯಾ, ಈಕ್ವಟರ್ 2 ದೇಶಗಳು. ಉಕ್ರೇನ್ 3 ದೇಶಗಳು. ಇದೇನಪ್ಪ ಅಂದರೆ 0 ಡಿಗ್ರಿ. ಮತ್ತು ಡಿವೈಡೋ, ಗ್ಯಾಲನೋ, ಕಾಂಗೋ, ಉಗಾಂಡ, ಕೀನ್ಯಾ, ಸೋಮಾಲಿಯಾ, ಇಂಡೋನೇಷ್ಯಾ, ಮಾಲ್ಡೀವ್ಸು, ಕಿರಿಬಾಟು. ಕಂಟ್ರೀಸ್ ಆಫ್ ಈಕ್ವಡೋರ್ ಬಂದ್ಬಿಟ್ಟು ಮಾಲ್ಡೀವ್ಸು, ಇಂಡೋನೇಷ್ಯಾ, ಸೋಮಾಲಿಯಾ, ಕಿರಿಬಾಟು, ಗಾಬನು ಏನಪ್ಪ ಅಂದರೆ ಇವು 23.5 ಈಕ್ವಟರ್ ದೇಶಗಳು. ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಲೀಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಲೀಸ್ಟ್ಗೆ ಒಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಬೇಕಿದ್ರೆ ಈ ಲೀಸ್ಟ್ಗೆ ಇದು ಈಕ್ವಟೋರಿಯಲ್ ದೇಶಗಳೇ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ಇದೇ ಈಕ್ವಟೋರಿಯಲ್ ಕಂಟ್ರಿಗಳೇ ಯಾವುದು ಹೋಗುತ್ತೆ ಅಂತ. ರಷ್ಯಾ, ಕಾಂಗೋ, ಬ್ರೆಜಿಲ್, ಗೋಬಾನ್, ಕಾಂಗೋ, ಕೀನ್ಯಾ ಇದು. ತಿರ್ಗಿ 25.5 ಕಂಟ್ರೀಸ್ ಬಂದ್ಬಿಟ್ಟು ಇಲ್ಲಿ ಮೆಕ್ಸಿಕೋ ಬರೋದು ಸ್ನೇಹಿತರೆ. ಬಹಮಾಸು, ಕ್ಯೂಬಾ ಮತ್ತು ಮಾಲಿ, ಮರಿಟಾನಿಯಾ, ಅಲ್ಜೀರಿಯಾ, ಲಿಬಿಯಾ, ನೈಗರ್, ವೆಸ್ಚಿ, ಕತಾರು, UAE, ಭಾರತ, ಇವು ಚೀನಾ. ಇವೇನಪ್ಪ ಅಂದರೆ ಇಲ್ಲಿ 0 ಡಿಗ್ರಿ ಕಂಟ್ರಿ ಸೇರಿದ್ರೆ ಒಂದು ಜಿರಾಕ್ಸ್ ಹೊಡ್ಕೊಳ್ಳಿ, ಅಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ತಿರ್ಗಾ 29 ಮಕರ ಸಂಕ್ರಾಂತಿ ಯಾವುದಪ್ಪ ಅದು ಹೋಗ್ತವೆ ಅಂತಂದರೆ ಬ್ರೆಜಿಲ್ ಹೋಗುತ್ತೆ ಸ್ನೇಹಿತರೆ. ಚಿಲಿ, ಪೆರುಗ್ವೆ, ಅರ್ಜೆಂಟೈನಾ, ರೊಮೇನಿಯಾ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ನೋಡಿದ್ದೀವಿ. ರೊಮೇನಿಯಾ, ಆಮೇಲೆ ಏನಪ್ಪ ಅಂದರೆ ಬೆಲಾರಸ್ಸು, ಅದು ಆಫ್ರಿಕಾ ಮತ್ತು ಮೊಜಾಂಬಿಕಂದು. ಏನಪ್ಪ ಇವೊಂದು 17 ಕಂಟ್ರಿ ಬರ್ತವೆ ಸ್ನೇಹಿತರೆ.
ಇಷ್ಟು ಸ್ವಲ್ಪ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. 17 ಕಂಟ್ರೀಸು, 6 ವಾಟರ್ ಬಾಡೀಸ್ ಬರ್ತವೆ ಸ್ನೇಹಿತರೆ. ನಾರ್ತ್ ಅಮೇರಿಕಾದಲ್ಲಿ ಬಹಮಾಸು, ಮೆಕ್ಸಿಕೋ ಬರುತ್ತೆ. ಆಫ್ರಿಕಾದಲ್ಲಿ ಲಿಜಿಯಾ, ಎಲ್ಲ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಸ್ನೇಹಿತರೆ. ಯಾವ್ದು ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ಬಂದ್ಬಿಟ್ಟು ಮಕರ ಸಂಕ್ರಾಂತಿ ಬಂದ್ಬಿಟ್ಟು ಚಿಲಿ, ಬೋಟ್ಸ್ವಾನಾ, ಈ ಸರೌಂಡಿಂಗ್ ಕಂಟ್ರೀಸ್ ಇದು. ಬಾಬಾ ಪರೇರಾಜ್ ಕಿ ಮಂಡ್ರಿ ಕೆ ನಿಯರ್ ಚಡೆಯಾ ಅಂತ ಇದೊಂದು ಕೋಡು. ಮಕರ ಸಂಕ್ರಾಂತಿವು 6 ಗಡಿಗಳು ಮತ್ತು 31 ಜಿಲ್ಲೆಗಳು, 22 ಜಿಲ್ಲೆಗಳನ್ನು ಹೊಂದಿದೆ ಸ್ನೇಹಿತರೆ. ಒಂದು ಮಹಾರಾಷ್ಟ್ರ ಗಡಿ ಜಿಲ್ಲೆ, ಮಹಾರಾಷ್ಟ್ರ ಅಂದರೆ ಕರ್ನಾಟಕ ಸಂಬಂಧಪಟ್ಟಾಗ ಒಂದು ಸಪ್ರೇಟ್ ಚಾಪ್ಟರ್ ಮಾಡ್ತೀನಿ ಸ್ನೇಹಿತರೆ. ಆ ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ. ಅದಕ್ಕೆ ಬಾರ್ಡರ್ ಏರಿಯಾ ಸಹ ಬರುತ್ತೆ. ಆಯಿತು, ಮಹಾರಾಷ್ಟ್ರಕ್ಕೆ ಬೆಳಗಾವಿ, ಬಿಜಾಪುರ, ಕಲಬುರಗಿ, ಬೀದರ್ ಬರುತ್ತೆ. ತೆಲಂಗಾಣಕ್ಕೆ ಬೀದರ್, ಕಲಬುರಗಿ, ಯಾದಗಿರಿ ಬರುತ್ತೆ. ರಾಯಚೂರು ಆಂಧ್ರ ಪ್ರದೇಶಕ್ಕೆ ವಿಜಯನಗರ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಬರುತ್ತೆ. ತಮಿಳುನಾಡಿಗೆ ಕೋಲಾರ, ಬೆಂಗಳೂರು, ರಾಮನಗರ ಬರುತ್ತೆ. ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ ಬರುತ್ತೆ. ಬಂದ್ಬಿಟ್ಟು ಗೋವಾ ಬಂದು ಬೆಳಗಾವಿ, ಉತ್ತರ ಪ್ರದೇಶ ಬರುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಬರುತ್ತೆ. ನಕ್ಷಲ್ ಬಂದ್ಬಿಟ್ಟು ಉತ್ತರದಿಂದ ತುತ್ತೂರು, ಬೀದರ್ನಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಮಹಾರಾಷ್ಟ್ರ ಮತ್ತು ತೆಲಂಗಾಣವರೆಗೂ ಹೊಂದಿಕೊಂಡಿದೆ. ಪೂರ್ವದಿಂದ ಪಶ್ಚಿಮಕ್ಕೆ ಬಂದ್ಬಿಟ್ಟು ತೆಲಂಗಾಣ, ಆಂಧ್ರ ಪ್ರದೇಶ, ರಾಯಚೂರು, ಬಳ್ಳಾರಿವರೆಗೂ ಹೋಗಿದೆ. ಮತ್ತು ದಕ್ಷಿಣ ತುದಿ ಚಾಮರಾಜನಗರವರೆಗೂ ಹಬ್ಬಿದೆ. ಕರಾವಳಿ ತೀರ ಮಂಗಳೂರು, ಕಾರವಾರ ಹಬ್ಬಿದೆ. ಉತ್ತರ ಕನ್ನಡದಿಂದ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರ ಗಡಿಯಾತ ಸಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಂಡಿಯನ್ ಬಾರ್ಡರ್ ಇದ್ದರೆ 90 ಡಿಗ್ರಿ ಲ್ಯಾಂಟಿಟ್ಯೂಡ್ ಬಂದ್ಬಿಟ್ಟು 90 ಡಿಗ್ರಿ ಲ್ಯಾಂಟಿಟ್ಯೂಡ್ ಬಂದ್ಬಿಟ್ಟು ಸಿಕ್ಕಿಮ್ಮು, ಮೇಘಾಲಯ, ವೆಸ್ಟ್ ಬೆಂಗಾಲ್, ಇವು 3 ರಾಜ್ಯಗಳು ಕೇಳ್ತಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ತಿರುಗಿ ಏನಪ್ಪ ಅಂತಂದರೆ ನಮ್ಮ 82.5 ಎಲ್ಲಿ ಆಗೋಗುತ್ತೆ ಅಂದರೆ ಅಲಹಾಬಾದ್ನ ಮಿರ್ಜಾಪುರ. ಅಲಹಾಬಾದ್ ಓಕೆ, ಮಿರ್ಜಾಪುರ. ಇದು ಸಿಸ್ಟಮ್ ವರ್ಕ್ ಆಗ್ತಿಲ್ಲ, ಸಾರಿ. ಮಿಜೋರಾಂ ಬಂದ್ಬಿಟ್ಟು MP, ಒರಿಸ್ಸಾ, ಛತ್ತೀಸ್ಗಢ, ಆಂಧ್ರ ಪ್ರದೇಶ, UP, ಮಿರ್ಜಾಪುರ. ಟೋಟಲ್ 6 ರಾಜ್ಯಗಳಲ್ಲಿ 8.5 ಏನಪ್ಪ ಅಂತಂದರೆ ಅದು ಹೋಗುತ್ತೆ. ನೋಡಿ, ಇದೇ ನಾನು ಹೇಳಿದ್ದು. ಈ ಬಾರ್ಡ್ರು ಏನಪ್ಪ 8.5 ಇದು. ಇದೇ ಥರ 90 ಡಿಗ್ರಿ ಒಂದು ಇಲ್ಲಿ ಬರುತ್ತೆ ಸ್ನೇಹಿತರೆ, ಅದ್ರ ಬಗ್ಗೆ ಹೇಳಿದ್ದೀನಿ. ಇದು 23.5 ಡಿಗ್ರಿ ಬಂದ್ಬಿಟ್ಟು ಇದು ಬರುತ್ತೆ. ಇದೊಂದು ಸ್ವಲ್ಪ ಬಾರ್ಡರ್ ಏರಿಯಾಸ್ ನೋಡ್ಕೊಳ್ಳಿ. ಎಲ್ಲೆಲ್ಲಿ ಲಡಾಖು, ಜಮ್ಮು ಕಾಶ್ಮೀರ, ಪಂಜಾಬು, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡುವರೆಗೂ ಅದು ಹೋಗಿದೆ. ಕೇರಳ ಟಚ್ ಇಲ್ಲ. 37.8 ಸ್ನೇಹಿತರೆ, ಇದು 37.8 ಡಿಗ್ರಿ ಚಾನಲ್. ಇದು 8.5, 90 ಡಿಗ್ರಿ ದೇಶಗಳು. ಲ್ಯಾಂಗ್ಟ್ಯೂಡು ಎಷ್ಟಿದೆ ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಚಾರ್ಟು ಏರಿಯಾ ಎಷ್ಟಿದೆ, ಆಮೇಲೆ ಕೋಸ್ಟಲ್ ಗಾರ್ಡ್ ಎಷ್ಟಿದೆ, ಇದೆಲ್ಲ ನೋಡ್ಕೊಳ್ಳಿ. ಆಯ್ತು, ಬೇಜಾರು ಮಾಡ್ಕೊಬಿಡಿ. ಯಾಕಂತಂದರೆ 2 ದಿವಸ ಪಾಠ ಮಾಡಲಿಲ್ಲ, ಏನೋ ವೈಯಕ್ತಿಕ ಸಮಸ್ಯೆಗಳು. ಬಾರ್ಡರ್ಸ್ ಈ ಥರ ಇದೆ, ಜಿಯೋಗ್ರಫಿ ಈ ಥರ ಇರುತ್ತೆ. ನೆಕ್ಸ್ಟು ಇನ್ನು ಕರ್ನಾಟಕ ಬಾರ್ಡರ್ ಎಷ್ಟು ಮಾಡ್ತೀನಿ, ಸೂಪರಾಗಿರುತ್ತೆ ಕ್ಲಾಸು. ಚೆನ್ನಾಗಿ ನೋಡಿ. ಬಾಯ್.